We can start. Yes, you can start. Hi sir, good evening sir. ನಾನು ದಿವ್ಯಾ ಅಂತ ಆರವ್ Yes. ಇನ್ಫೋಟೆಕ್ ಇಂದ ಕಾಲ್ ಮಾಡ್ತಾ ಇದ್ದೇನೆ. ಸರ್ ನಿಮ್ ಟ್ಯಾಲಿ ರಿಕ್ವೈರ್ಡ್ ಇದೆ ಅಂತ ಹೇಳಿದ್ರು. Okay. Yes. ಸರ್ ನಿಮ್ಮ ಬಿಸ್ನೆಸ್ ಯಾವ ತರ ಇದೆ ಸರ್? ಯಾವ ತರ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಏನೆಲ್ಲ? So basically ನಮ್ದು air conditioner business ಇದೆ. So we are having a variety of multiple brands AC ಎಲ್ಲ ನಾವು ಸೇಲ್ ಮಾಡ್ತೀವಿ ಕಸ್ಟಮರ್ ಗೆ. Okay, ಸೇಲ್ಸ್ Okay. ಮಾಡೋದ್ರ ಜೊತೆ ಸರ್ವಿಸಸ್ ಕೊಡ್ತೀವಿ ಅಕ್ರಾಸ್ ಎಂಟರ್ ಇಂಡಿಯಾ. Yeah, that is our business. ಓಕೆ ಸರ್. ಸರ್ ಇವಾಗ ನೆಕ್ಸ್ಟ್ ನೀವು ಬಿಲ್ಸ್ ಎಲ್ಲ ಯಾವ ತರ ಎಂಟ್ರೀಸ್ ಮಾಡ್ತಾ ಇದ್ದೀರಾ? ಸೊ ಬಿಲ್ಸ್ ಎಲ್ಲ ನಮ್ಮ ಹತ್ರ ಪ್ರಿಂಟೆಡ್ ಬಿಲ್ ಬುಕ್ ಇದೆ. ಸೊ ಆ ಪ್ರಿಂಟೆಡ್ ಬಿಲ್ ಬುಕ್ ಅಲ್ಲಿ ನಾವು ಮ್ಯಾನ್ಯುಯಲಿ ಎಂಟ್ರೀಸ್ ಎಲ್ಲ ಮಾಡ್ಬಿಟ್ಟು ಕಸ್ಟಮರ್ಸ್ ಕೊಡ್ತೀವಿ. ಓಕೆ ಸರ್. ಇವಾಗ ನೀವು ಬಿಲ್ಸ್ ಎಲ್ಲ GST ಎಲ್ಲ ಆಟೋಮೆಟಿಕ್ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ GST ಬಿಲ್ಸ್? ಈಗೆಲ್ಲ ಅದೇ ಕ್ಯಾಲ್ಕುಲೇಷನ್ ಮ್ಯಾನ್ಯುಯಲಿ ನಾವು ಎಂಟ್ರಿ ಮಾಡ್ಬಿಟ್ಟು ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನಾವು ಎಂಟ್ರಿ ಮಾಡಿ ಕಸ್ಟಮರಿಗೆ ಕೊಡ್ತೀವಿ. ಓಕೆ ಸರ್. ಸರ್ ಇವಾಗ ಹ್ಮ್. ಟ್ಯಾಲಿಲ್ ನಾನು ಡೆಮೋ ತೋರಿಸ್ತೀನಿ. ಮಲ್ಟಿಪಲ್ GST ಯಾವ ತರ ಇರುತ್ತೆ, ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ ಅಂತೆಲ್ಲ ತೋರಿಸ್ಕೊಡ್ತೀನಿ ಸರ್. ಬಟ್ ನಿಮಗೆ ಓಕೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ ಇದೆ ಸೊ ಟಾಲಿಯಲ್ಲಿ. ಸೊ ಜಸ್ಟ್ ಶೇರ್ ಮೈ ರಿಕ್ವೈರ್ಮೆಂಟ್ ಸೊ ದೆನ್ ಯು ಕ್ಯಾನ್ ಡೆಮಾನ್ಸ್ಟ್ರೇಟ್. ಹಾ ಸರ್. ಏನೇನ್ ರಿಕ್ವೈರ್ಮೆಂಟ್ ಇದೆ ಸರ್? ಫಸ್ಟ್ ಬಂದ್ಬಿಟ್ಟು ಸಿನ್ಸ್ ನಾವೀಗ ಎಲ್ಲಾನು ಕೂಡ ಮ್ಯಾನ್ಯುಯಲಿ ಎಂಟ್ರಿ ಮಾಡ್ತಾ ಇರೋದ್ರಿಂದ GST ಎಲ್ಲ ನಮ್ಮ ಆಡಿಟರ್ ಸಜೆಸ್ಟ್ ಮಾಡಿದ್ದಾರೆ ಅಟ್ಲೀಸ್ಟ್ ನೆಕ್ಸ್ಟ್ ಮಂತ್ ಇಂದ ನೀವು ಒಂದು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಸಾಫ್ಟ್ವೇರ್ ತಗೊಂಡ್ಬಿಟ್ಟು ಅದರಲ್ಲಿ ಮೇಂಟೈನ್ ಮಾಡಿ ಅಂತ. ಸೊ ನಮ್ಮ ಹತ್ರ ಡಿಫ್ರೆಂಟ್ ಸ್ಟಾಕ್ ಐಟಮ್ ಇದೆಯಲ್ಲ, ಪ್ರತಿಯೊಂದು ಸ್ಟಾಕ್ ಐಟಮ್ಗೂ ಒಂದು GST ರೇಟ್ ಇದೆ. 18%, 28%, 12% ಈ ತರ. ಸೊ ಈಗ ಇನ್ವಾಯ್ಸ್ ನ ರೈಸ್ ಮಾಡ್ಬೇಕಾದ್ರೆ ಸೊ ಎಲ್ಲಾನು ಕೂಡ ಆಡ್ ಮಾಡ್ಬಿಟ್ಟು ಒಂದೇ ಇನ್ವಾಯ್ಸ್ ಅಲ್ಲಿ ನಾವು ಜನರೇಟ್ ಮಾಡ್ಬೋದಾ ಅಂತ. ಹಾ ಸರ್, ನಾನು ನಿಮ್ಗೆ ಇವಾಗ ಡೆಮೋ ತೋರಿಸ್ತೀನಿ. ಓಕೆ. ಸರ್ ಇವಾಗ ಇದು ಗೇಟ್ ವೇ ಆಫ್ ಟ್ಯಾಲಿ ಓಪನ್ ಮಾಡಿದ್ರೆ ಇದು ಗೇಟ್ ವೇ ಆಫ್ ಟ್ಯಾಲಿ ಬರುತ್ತೆ. ಓಕೆ. ಇವಾಗ ಏನ್ ನೀವು GST ಎಂಟ್ರೀಸ್ ಬೇರೆ ಬೇರೆ GST ಇದೆ ಅಂತ ಹೇಳಿದ್ರಿ. ಇವಾಗ ಅದೇ ರೀತಿಯಾಗಿ ನಾನು ನಿಮ್ಗೆ ಶೋ ಮಾಡ್ತೇನೆ. ಇವಾಗ ವೋಚರ್ಸ್ ಹೋಗ್ತೀವಿ ಗೇಟ್ ವೇ ಆಫ್ ಟ್ಯಾಲಿಲಿ. ಓಕೆ. ಇವಾಗ ನಿಮ್ ಯಾರು ಕೊಡ್ಬೇಕು, ಯಾರು ನೀವು ಐಟಮ್ ಸೆಲ್ ಮಾಡ್ತೀರಾ ಅವ್ರ ಕಸ್ಟಮರ್ ನೇಮ್ ಸೆಲೆಕ್ಟ್ ಮಾಡ್ಕೋತೇವೆ, ಕಂಟ್ರೋಲ್ A ಮಾಡ್ತೇವೆ. ಇವಾಗ ಇಲ್ಲಿ ಸೇಲ್ಸ್ ಮಾಡ್ತಾ ಇರೋದ್ರಿಂದ ಸೇಲ್ಸ್ ತಗೊಳ್ತೇವೆ. ಇವಾಗ ಐಟಮ್ ತಗೊಳ್ತಾ ಇದ್ದೇನೆ ನಾನು. ಇನ್ನೊಂದು ಐಟಮ್ ಕೂಡ ತಗೊಳ್ತೇನೆ. ಇವಾಗ ನೀವು ಇಲ್ಲಿ ಚೆಕ್ ಮಾಡಿದ್ರೆ ಇವಾಗ ನಿಮ್ಗೆ ಶೋ ಮಾಡ್ತೀನಿ ನೋಡಿ. ಇವಾಗ ಇದರಲ್ಲಿ ಒಂದು ಐಟಮ್ ಬಂದ್ಬಿಟ್ಟು 18% ಇದೆ. ಓಕೆ. ಇನ್ನೊಂದು ಐಟಮ್ ಬಂದು 28% ಇದೆ. ಸೊ ಎರಡು ಬೇರೆ ಬೇರೆ GST ಇದೆ. ಇವಾಗ ನಾವಿಲ್ಲಿ ನಾವ್ ಈಚ್ ಕಡೆ ನಾವು ಸೆಲ್ ಮಾಡ್ತಾ ಇರೋದ್ರಿಂದ ನಾವ್ ಇವಾಗ ಔಟ್ಪುಟ್ CGST ಅಂತ ತಗೊಳ್ತೀವಿ. ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿದೆ. ಔಟ್ಪುಟ್ CGST ಆಯ್ತು, SGST ಕೂಡ ತಗೊಳ್ತೇವೆ. ಇವಾಗ ಇದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗಿದೆ ಸರ್. ಓಕೆ. ಸೊ ಇದು ಇನ್ವಾಯ್ಸ್ ತೋರಿಸಬಹುದಾ ಯಾವ ತರ ಪ್ರಿವ್ಯೂ ಇದೆ ಸರ್? ಸಿಗುತ್ತೆ ಅಂತ? ಸರ್ ಬೇರೆ ಏನ್ ರಿಕ್ವೈರ್ಮೆಂಟ್ ಇದೆ ನಿಮ್ದು? ಇದೊಂದು ಪ್ರಿವ್ಯೂ ತೋರಿಸ್ತಿ ಯಾವ ತರ ಬರುತ್ತೆ ಅಂತ ಇನ್ವಾಯ್ಸ್ ಪ್ರಿಂಟ್ ಮಾಡಕ್ಕಿಂತ ಮುಂಚೆ. ಇನ್ವಾಯ್ಸ್ ಓಕೆ. ಇವಾಗ ನೀವು ಇನ್ವಾಯ್ಸ್ ನಿಮ್ ಕಸ್ಟಮರ್ಗೆ ಇನ್ವಾಯ್ಸ್ ಕಳಿಸ್ತೀರಾ ಅಂದ್ರೆ one second sir. ನಿಮ್ಮ ಕಸ್ಟಮರ್ ಕಳ್ಸೋ ಇನ್ವಾಯ್ಸಸ್ ಈ ತರ ಇರುತ್ತೆ ಸರ್. ಓಕೆ. ಫೈನ್, ಇದು ಅರ್ಥ ಆಯ್ತು. ಓಕೆ ಸರ್, ಬೇರೆ ಏನ್ ರಿಕ್ವೈರ್ಮೆಂಟ್ ಇದೆ ಸರ್ ನಿಮ್ಗೆ? ಸೊ ಈಗ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಇ-ವೇ ಬಿಲ್ ಎಲ್ಲ ನಾವು ಪೋರ್ಟಲ್ ಅಲ್ಲಿ ಜನರೇಟ್ ಮಾಡ್ತಿದ್ವಿ. ಗೌರ್ಮೆಂಟ್ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇ-ವೇ ಬಿಲ್ ಜನರೇಟ್ ಮಾಡಿ ಸೊ ಆ ಬಿಲ್ ನ ನಾವು ಡ್ರೈವರಿಗೆ ಕೊಡ್ತಾ ಇದೀವಿ. ಓಕೆ. ಸೊ ನೆಕ್ಸ್ಟ್ ಇನ್ ಕೇಸ್ ಕಮಿಂಗ್ ಡೇಸ್ ಅಲ್ಲೆಲ್ಲ ನಾವು ಸಾಫ್ಟ್ವೇರ್ ನ ಪರ್ಚೇಸ್ ಮಾಡಿದ್ರೆ ಸೊ ನಿಮ್ ಸಾಫ್ಟ್ವೇರ್ ಅಲ್ಲಿ ಯಾವ ರೀತಿಯಾಗಿ ನಾವು ಇ-ವೇ ಬಿಲ್ ಜನರೇಟ್ ಮಾಡ್ಬೋದು? ಸರ್ ನಿಮ್ಗೆ ಒಂದ್ ಸೆಕೆಂಡ್,
ನಿಮ್ಗೆ ಇವಾಗ ನೀವ್ ಇವಾಗ ಏನ್ ಬೇರೆ ಕಡೆ ಇವೆ ಬಿಲ್ ತಗೊಳ್ತೀರಾ ಅದರ ಆಪ್ಷನ್ ಟ್ಯಾಲಿ ಇನ್ಬಿಲ್ಟ್ ಇದೆ ಸರ್. ಓಕೆ. ಇವಾಗ ವೋಚರ್ಗೆ ಹೋಗ್ತೇವೆ, ಸೇಲ್ಸ್ ತಗೊಂಡು ಇವಾಗ ಯಾರ್ಗ್ ಕೊಡ್ತಾ ಇದೀವಿ, ಯಾರಿಗೆ ಐಟಮ್ ಸೆಂಡ್ ಮಾಡ್ತೀವಿ ಅವ್ರ ನೇಮ್ ತಗೊಳ್ತೇವೆ, ಕಂಟ್ರೋಲ್ ಸೇಲ್ಸ್ ತಗೊಳ್ತೀವಿ. ಐಟಮ್ ಬಂದ್ಬಿಟ್ಟು ಐಟಮ್ ತಗೊಳ್ತಾ ಇದ್ದೇನೆ ಇವಾಗ. ಇವೆ ಬಿಲ್ ನೀವು ಇವಾಗ ಸೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಅದು ಬಂದ್ಬಿಟ್ಟು 50,000 ಮೇಲ್ ಇರ್ಬೇಕಾಗತ್ತೆ. ಓಕೆ. ಇವಾಗ GST ಕೂಡ ತಗೊಂಡಿದ್ದೇನೆ. ಇವಾಗ ಇಲ್ಲಿ ನಿಮಗೆ ಪ್ರೊವೈಡ್ GST ಅಂಡ್ ಇವೆ ಬಿಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಎಸ್ ಮಾಡಿದ್ರೆ ನಿಮ್ಗೆ ಇದೊಂದು ಇವೆ ಬಿಲ್ ಡೀಟೇಲ್ಸ್ ಓಪನ್ ಆಗುತ್ತೆ. ಈ ಸಬ್ ಟೈಪ್ ಸಪ್ಲೈಯರ್ ಅಂತ ತಗೊಳ್ತೀರಾ, ಡಾಕ್ಯುಮೆಂಟ್ ಟೈಪ್ ಬಂದ್ಬಿಟ್ಟು ಟ್ಯಾಕ್ಸ್ ಇನ್ವಾಯ್ಸ್ ಅಂತ ತಗೊಳ್ತೀರಾ, ಮೇನಿಂಗ್ ಅಡ್ರೆಸ್ ಬಂದ್ಬಿಟ್ಟು ನಮ್ ಕಂಪನಿ ಡೀಟೇಲ್ಸ್ ಬರುತ್ತೆ. ಇವಾಗ ಇಲ್ಲಿ ನೀವು ಯಾರು ಕೊಡ್ತಾ ಇದ್ದೀರಾ ಅವ್ರ ಕಂಪನಿ ಡೀಟೇಲ್ಸ್ ಹೋಗುತ್ತೆ. ಅದಾದ್ಮೇಲೆ ಇವಾಗ ಪಿನ್ ಟು ಪಿನ್ ಡಿಸ್ಟೆನ್ಸ್ ಅಂತ ಇದೆಯಲ್ಲ, ಇದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದಾದ್ಮೇಲೆ ನೀವು ಇವಾಗ ಟ್ರಾನ್ಸ್ಪೋರ್ಟರ್ ನೇಮ್ ಇವಾಗ VRL ಇಂದ ಕಳಿಸ್ತಾ ಇದ್ದೀರಾ ಅಂತಂದ್ರೆ ಇವಾಗ ಇಲ್ಲಿ ನ್ಯೂ ಅಂತ ತಗೊಂಡು VRL ಟ್ರಾವೆಲ್ಸ್ ಅಂತ ತಗೊಳ್ತೀರಾ. ಇಲ್ಲಿ ತಗೊಂಡು ನೆಕ್ಸ್ಟ್ ಇಲ್ಲಿ ಇವಾಗ ಆನ್ ರೋಡ್ ಇವಾಗ ಮೋಡ್ ಅಂತ ಇದೆಯಲ್ಲ, ಮೋಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 4 ಟೈಪ್ಸ್ ಬರುತ್ತೆ. ಇವಾಗ ರೋಡ್, ರೈಲ್ ಮತ್ತೆ ಹೇರ್ ಮತ್ತೆ ಶಿಪ್ ಅಂತ ಬರುತ್ತೆ. ಇವಾಗ ನಾವು ಕಳಿಸ್ತಾ ಇರೋದು ಆನ್ ರೋಡ್ ಇಂದ ಕಳಿಸ್ತಾ ಇದೀವಿ ಅಂತಂದ್ರೆ, ವೆಹಿಕಲ್ ಅಲ್ಲಿ ಕಳಿಸ್ತಾ ಇದೀವಿ ಅಂದ್ರೆ ಆನ್ ರೋಡ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ವೆಹಿಕಲ್ ನಂಬರ್ ಟೈಪ್ ಮಾಡ್ಬೇಕಾಗತ್ತೆ ಸರ್. ವೆಹಿಕಲ್ ನಂಬರ್ ಟೈಪ್ ಮಾಡಿ ಇವಾಗ ರೋಡ್ ಇಂದ ಕಳಿಸ್ತಾ ಇರೋದ್ರಿಂದ ಇವಾಗ ರೆಗ್ಯುಲರ್ ಅಂತ ತಗೊಳ್ತೀವಿ. ಇಲ್ಲಿ ರೆಗ್ಯುಲರ್ ಅಂತ ತಗೊಂಡು ಇಲ್ಲಿ ಕಂಟ್ರೋಲ್ ಇಲ್ಲಿ ಎಸ್ ಕೊಟ್ಟು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡು ಯು ವಾಂಟ್ ಟು ಸೆಂಡ್ ಯುವರ್ ವೋಚರ್ ಡೀಟೇಲ್ಸ್ ಫಾರ್ ಇವೆ ಬಿಲ್ ಜನರೇಷನ್ ಅಂತ ಕೇಳಿದೆ. ಇಲ್ಲಿ ಎಸ್ ಅಂತ ಕೊಟ್ರೆ ನಿಮ್ ಇವೆ ಬಿಲ್ ಜನರೇಟ್ ಆಗುತ್ತೆ ಸರ್. ಓಕೆ. ಸೊ ಮಲ್ಟಿಪಲ್ ಬಿಲ್ಸ್ ಎಲ್ಲ ಜನರೇಟ್ ಮಾಡ್ಬೋದಾ? ಮಲ್ಟಿಪಲ್ ಇವೆ ಬಿಲ್ಸ್ ಇವಾಗ 5, 10, 15 ಇತ್ತು ಅಂತಂದ್ರೆ ಸೊ ವಿ ಕ್ಯಾನ್ ಜನರೇಟ್ ಒಂದು ಇನ್ವಾಯ್ಸ್ ಗೆ ಒಂದೇ ಇವೆ ಬಿಲ್ ಜನರೇಟ್ ಆಗುತ್ತೆ ಸರ್. ಓಕೆ ಫೈನ್. ನೆಕ್ಸ್ಟ್ ಏನ್ ರಿಕ್ವೈರ್ಮೆಂಟ್ ಇದೆ ಸರ್? ನಮ್ಮ ಹತ್ರ ಈಗ ತುಂಬಾ ಜನ ಕಸ್ಟಮರ್ಸ್ಗೆ ನಾವು ಕ್ರೆಡಿಟ್ ಕೊಡ್ತೀವಿ. 30 days 60 days ಹತ್ರ ನಾವು ಕ್ರೆಡಿಟ್ ಕೊಡ್ತೀವಿ. ಸೊ ಸಮ್ಟೈಮ್ಸ್ ಎಲ್ಲಾನು ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಮ್ಯಾನ್ಯುವಲಿ. ಸೊ ಯಾವ್ದೆಲ್ಲ ಕಸ್ಟಮರ್ಸ್ ಪೆಂಡಿಂಗ್ ಬಿಲ್ ಇದೆ, ಎಷ್ಟು ದಿನದಿಂದ ಡ್ಯೂ ಇದೆ ಅಂತ. ಸೊ ನಿಮ್ ಸಾಫ್ಟ್ವೇರ್ ಅಲ್ಲಿ ಅದು ರಿಪೋರ್ಟ್ಸ್ ಎಲ್ಲ ಸಿಗುತ್ತೆ ಆ ತರ? ಸರ್ ಅದು ಕೂಡ ಆಪ್ಷನ್ ಇದೆ ಟ್ಯಾಲಿಯಲ್ಲಿ. ಇವಾಗ ನಾವು ಗೇಟ್ವೇ ಆಫ್ ಟ್ಯಾಲಿಗೆ ಬರ್ತೀವಿ, ಗೋಟು ಇದೆ. ಗೋಟುಗೆ ಹೋದ್ಮೇಲೆ ನಿಮ್ಗೆ ಇಲ್ಲಿ ಬಿಲ್ಸ್ ರಿಸೀವೇಬಲ್ ಅಂತ ಇದೆಯಲ್ಲ, ಆ ಬಿಲ್ಸ್ ರಿಸೀವೇಬಲ್ ಹೋದ್ರೆ ನಿಮ್ಗೆ ಇಲ್ಲಿ ಯಾವ ಡೇಟ್ ಕೊಟ್ಟಿದ್ದೀರಾ, ಯಾವ ಬಿಲ್ ನಂಬರ್, ಯಾವ ಪಾರ್ಟಿ ನೇಮು, ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ, ಎಷ್ಟು ದಿನದಿಂದ ಡ್ಯೂ ಇದೆ, ಅದ್ ನಿಮ್ಗೆ ಶೋ ಆಗುತ್ತೆ ಸರ್. ನೆಕ್ಸ್ಟ್ ಏನ್ ರಿಕ್ವೈರ್ಮೆಂಟ್ ಇದೆ ಸರ್? ಓಕೆ, ನಮ್ಮ ಹತ್ರ ಮಲ್ಟಿಪಲ್ ಸ್ಟಾಕ್ ಐಟಮ್ ಇದೆ ಅಂತ ಹೇಳಿದ್ನಲ್ಲ. ಸೊ ಸಮ್ಟೈಮ್ಸ್ ನಾವು ಚೆಕ್ ಮಾಡಬೇಕು ಎಷ್ಟು ಸ್ಟಾಕ್ ಐಟಮ್ ನಮ್ಮ ಕಂಪ್ನಿಯಲ್ಲಿ ಇದೆ, ಅದ್ರಲ್ಲಿ ಯಾವ್ದೆಲ್ಲ ಜಾಸ್ತಿ ಡಿಮ್ಯಾಂಡಿಂಗ್ ಅಲ್ಲಿ ಇದೆ ಅಂತ ಹೇಗೆ ನೋಡ್ಕೊಳೋದು? ಓಕೆ ಸರ್, ಅದು ಕೂಡ ಆಪ್ಷನ್ ಇದೆ. ಇವಾಗ ಇಲ್ಲಿ ನಾವು ಸ್ಟಾಕ್ ಐಟಮ್ ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಇಲ್ಲಿ ಸ್ಟಾಕ್ ಐಟಮ್ ಅಂತ ಇದೆ. ಇವಾಗ ಇಲ್ಲಿ ನೀವು ಯಾವ ಸ್ಟಾಕ್ ಎಷ್ಟಿದೆ ಅಂತ ಕೂಡ ನೋಡ್ಬೋದು. ಓಕೆ, ಅದಾದ್ಮೇಲೆ ಒಂದ್ ಸೆಕೆಂಡ್, ಇಲ್ಲಿ ಶೋ ಪ್ರಾಫಿಟ್ ಅಂತ ಕೊಟ್ರೆ ನಿಮ್ಗೆ ಯಾವ ಐಟಮ್ಸ್ ಎಷ್ಟೆಷ್ಟು ಇದ್ರ ಪರ್ಸೆಂಟ್ ಅಲ್ಲಿ ಹೋಗ್ತಾ ಇದೆ. ಇವಾಗ ಇದೊಂದು ಐಟಮ್ ಇದೆ ನೋಡಿ, ಕುರಲ್ ಸ್ಪಿನ್ ಥೆರಪಿ ಅನ್ನೋದು, ಅದು 35.49% ಗೆ ಹೋಗ್ತಾ ಇದೆ. ಅದೇ ಹೈಯೆಸ್ಟ್ ಹೋಗ್ತಾ ಇರೋದು. ಯಾವ್ದು ಹೈಯೆಸ್ಟ್ ಹೋಗ್ತಾ ಇದೆ, ಯಾವ್ದು ಕಮ್ಮಿ ಹೋಗ್ತಾ ಇದೆ ಅಂತ ನೀವು ಇದ್ರಲ್ಲಿ ಚೆಕ್ ಮಾಡ್ಬೋದು ಸರ್. ಓಕೆ, ಎಲ್ಲ ಸ್ಟಾಕ್ ಐಟಮ್ ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ? ಎಲ್ಲ ಸ್ಟಾಕ್ ಐಟಮ್ ಇದ್ರಲ್ಲಿ ತೋರಿಸುತ್ತೆ ಸರ್. ಓಕೆ, ಬೇರೆ ಏನ್ ರಿಕ್ವೈರ್ಮೆಂಟ್ ಇದೆ ಸರ್? ಸೊ ನಮ್ಮ ಕಂಪ್ನಿದು ಒಂದು ಲೋಗೋ ಇದೆ. ಸೊ ಅದೆಲ್ಲ ಪ್ರಿಂಟೆಡ್ ಬಿಲ್ ಬುಕ್ಸ್ ಅಲ್ಲಿ ನಾವು ಅದು ಪ್ರಿಂಟ್ ಮಾಡಿದೀವಿ.
ಓಕೆ, ನೆಕ್ಸ್ಟ್ ಹಾ ನಿಮ್ ಸರ್. ಸಾಫ್ಟ್ವೇರ್ ನ ಪರ್ಚೇಸ್ ಮಾಡಿದ್ರೆ ಪ್ರತಿಯೊಂದು ಇನ್ವಾಯ್ಸ್ ಅಲ್ಲೂ ಕೂಡ ಅದು ಲೋಗೋ ಅಟ್ಯಾಚ್ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ ಅದನ್ನ ಯಾವ ತರ ನಾವು ಸೆಟ್ ಮಾಡ್ಬೋದು, ಓಕೆ ಸರ್, ಅದು ಪಾಸಿಬಲ್ ಕೂಡ ಇದೆಯಾ? ಒಂದು ಆಪ್ಷನ್ ಇದೆ. ಇವಾಗ ಟ್ಯಾಲಿ ಗೇಟ್ ವೇ ಅಲ್ಲಿ ಬರ್ತೀವಿ. ಇವಾಗ ಪ್ರಿಂಟ್ ಹೋಗಿ ಕಾನ್ಫಿಗರ್ ಹೋಗ್ತೀವಿ. ಅಲ್ಲಿ ಬಂದು ನಿಮ್ಗೆ ಇನ್ಕ್ಲೂಡ್ ಕಂಪನಿ ಲೋಗೋ ಅಂತಿದೆಯಲ್ಲ, ಅಲ್ಲಿಗೆ ಓಕೆ ಹೋಗಿ ಎಂಟರ್ ಮಾಡಿ, ಲೆಸ್ ಮಾಡಿ, ಪಾತ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಏನ್ ಲೋಗೋ ಇದೆ ನಿಮ್ದು ಅದನ್ನ ಲೋಗೋನ ಇಲ್ಲಿ ಪಾತ್ ಇಂದ ಅಪ್ಲೈ ಮಾಡಿದ್ರೆ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಇವಾಗ ಒಂದು ಓಕೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಒಂದು ಸೇಲ್ಸ್ ಇನ್ವಾಯ್ಸ್ ತಗೊಳ್ತೀನಿ. ಕಂಟ್ರೋಲ್ ಪಿ, ಅದ್ರಲ್ಲಿ ಪ್ರಿವ್ಯೂ ಮಾಡಿ ನೋಡಿದ್ರೆ ನಿಮ್ಗೆ ಇಲ್ಲಿ ನಿಮ್ ಲೋಗೋ ತೋರಿಸುತ್ತೆ ಸರ್. ಓಕೆ. ಸೊ ಇದು ಒನ್ ಟೈಮ್ ಸೆಟ್ ಮಾಡೋದಾ ಅಥವಾ ಎವ್ರಿ ಟೈಮ್ ನಾವು ಮಾಡ್ಬೇಕಾ? ಸರ್ ಒನ್ ಟೈಮ್ ಸೆಟ್ ಮಾಡೋದು ಅಷ್ಟೇ ಸರ್. ಓಕೆ. ಬೇರೆ ಏನಾದ್ರು ಇದೆಯಾ ಸರ್? ಸೊ ನಮ್ಮ ಕಂಪ್ನಿಲಿ ಟೋಟಲ್ 15 ಎಂಪ್ಲಾಯೀಸ್ ಇದ್ದಾರೆ. ಸೊ ಔಟ್ ಆಫ್ 15 ಎಂಪ್ಲಾಯೀಸ್ 5 ಎಂಪ್ಲಾಯೀಸ್ಗೆ 5 ಎಂಪ್ಲಾಯೀಸ್ ಎಲ್ಲ ಅಕೌಂಟ್ಸ್ ಎಲ್ಲ ನೋಡ್ಕೊಂತಾರೆ, ಫೈನಾನ್ಸಸ್ ಅಕೌಂಟ್ಸ್ ಎಲ್ಲ. ಸೊ ಆ 5 ಎಂಪ್ಲಾಯೀಸ್ಗೂ ಟ್ಯಾಲಿ ಆಕ್ಸೆಸ್ ಬೇಕಾಗುತ್ತೆ. ಸೊ ನೀವು ಯಾವ ಒಂದು ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತೀರಾ? ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಟ್ಯಾಲಿ ಪ್ರೈಮ್ ಸಿಲ್ವರ್ ಅಂತ ಒಂದು ಆಪ್ಷನ್ ಇದೆ. ಅದು ಸಿಂಗಲ್ ಯೂಸರ್ಗೆ 22,500 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನಿಮ್ ಕಂಪನಿಲಿ 5 ಮೆಂಬರ್ಸ್ ಅಕೌಂಟೆಂಟ್ ಇರೋದ್ರಿಂದ ನೀವು ಟ್ಯಾಲಿ ಪ್ರೈಮ್ ಗೋಲ್ಡ್ ಹೋಗ್ಬೋದು ಸರ್. ಅದು 1 to 10 ಮೆಂಬರ್ಸ್ಗೆ ಯೂಸ್ ಆಗುತ್ತೆ. 1 to 10 ಮೆಂಬರ್ಸ್ ಯೂಸ್ ಮಾಡ್ಬೋದು. ಅದು ನಿಮ್ಗೆ ಬಂದ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು 67,500 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸರ್. ಅದು ಒನ್ ಟೈಮ್ ಪ್ರೈಸ್ ಅಥವಾ ಇಯರ್ಲಿ ಮತ್ತೆ ಅಡಿಷನಲ್ ಚಾರ್ಜಸ್ ಏನಾದ್ರು ಕಟ್ಟಬೇಕಾ? ಸರ್ ಇವಾಗ ನೀವೇನ್ ಪರ್ಚೇಸ್ ಮಾಡ್ತೀರಾ ಅದು ಒನ್ ಟೈಮ್ ಅಷ್ಟೇ. ರಿನಿವಲ್ ಅಂತ ಒಂದು ಆಪ್ಷನ್ ಇದೆ. ಇಯರ್ ರಿನಿವಲ್ ಮಾಡ್ಬೇಕಾಗತ್ತೆ. ಟ್ಯಾಲಿ TSS ಸಿಲ್ವರ್ ಬಂದ್ಬಿಟ್ಟು 4,500 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಗೋಲ್ಡ್ TSS ಗೋಲ್ಡ್ ಬಂದು 13,500 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸರ್. ಸೊ ರಿನ್ಯೂವಲ್ ಕಂಪಲ್ಸರಿನಾ ಅದು ಹೇಗೆ? ರಿನಿವಲ್ ಕಂಪಲ್ಸರಿ ಅಂತ ಇಲ್ಲ ಸರ್. ನೀವು ಇ-ವೇ ಬಿಲ್ ಇನ್ವಾಯ್ಸ್ ಮಾಡ್ತೀರಾ ಅಂತಂದ್ರೆ ಅದು ನೀವು ಜನರೇಟ್ ಮಾಡ್ಬೇಕು ಅಂದ್ರೆ ಅದು ಮ್ಯಾಂಡೇಟರಿ ಮಾಡ್ಲೇಬೇಕಾಗತ್ತೆ ರಿನಿವಲ್. ಇಲ್ಲ ನೀವು ಹಾಗೆ ಯೂಸ್ ಮಾಡ್ಬೋದು ಸರ್. ಓಕೆ. ಸೊ ನಿಮ್ ಕಡೆಯಿಂದ ನಾವು ಸಾಫ್ಟ್ವೇರ್ ನ ಪರ್ಚೇಸ್ ಮಾಡಿದ್ರೆ, ಸೊ ನಮ್ಮ ಎಂಪ್ಲಾಯೀಸ್ ಎಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸಾಫ್ಟ್ವೇರ್ ಎಲ್ಲ ಯೂಸ್ ಮಾಡ್ಬಿಟ್ಟು, ಸೊ ಟ್ರೈನಿಂಗ್ ಎಲ್ಲ ಯಾರು ಕೊಡ್ತಾರೆ ಇನಿಷಿಯಲ್ ಡೇಸ್ ಅಲ್ಲಿ ನಮಗೆ? ಸರ್ ಇವಾಗ ನೀವು ಟ್ಯಾಲಿ ಇನ್ಸ್ಟಾಲ್ ಮಾಡ್ಕೊಳ್ತೀರಾ ಅಂದ್ರೆ ಸ್ಟಾರ್ಟಿಂಗ್ 3 ಡೇಸ್ ನಾವು ಟ್ರೈನಿಂಗ್ ಕೊಡ್ತೇವೆ. ನಿಮ್ಮ ಆಫೀಸ್ಗೆ ಬಂದು ನಿಮ್ಮ ಕೊಲೀಗ್ಸ್ ಮತ್ತೆ ನಿಮ್ಮ ಯಾರ್ಯಾರು ವರ್ಕ್ ಮಾಡ್ತಾ ಇದಾರೆ ಅಕೌಂಟೆಂಟ್ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ 3 ಡೇಸ್. ಅದಾದ್ಮೇಲೆ ನಿಮ್ಗೆ ಮತ್ತಿನ್ನೇನ ಮುಂದೆ ಫ್ಯೂಚರ್ ಅಲ್ಲಿ ಏನೋ ಇಶ್ಯೂ ಬಂತು ಅಂತಂದ್ರೆ ಅವಾಗ ನಾವು ಎನಿ ಡಿಸ್ಕ್ ಇಲ್ಲ ಅಂದ್ರೆ ಅಲ್ಟ್ರಾ ವೈವರ್ ಆತರ ಆಕ್ಸಿಸ್ ತಗೊಂಡು ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. 1 ಇಯರ್ ನಿಮ್ಗೆ ಅದರ ಒಂದು ಆಪ್ಷನ್ ಇದೆ. 1 ಇಯರ್ ನಿಮಗೆ ಫ್ರೀ ಆಗಿ ಸರ್ವಿಸ್ ಕೊಡ್ತೀವಿ. ಓಕೆ. ಸಪೋರ್ಟ್ ಎಲ್ಲ ಸಿಗುತ್ತಾ ಅಂದ್ರೆ ಲೈಕ್ 3 ಮಂತ್ಸ್ ಆದ್ಮೇಲೆ ಟ್ಯಾಲಿಯಲ್ಲಿ ಏನಾದ್ರು ಬಂದ್ರೆ? ಓಕೆ. ಹಾ ಸರ್, ಎನಿ ಡಿಸ್ಕ್ ಇಲ್ಲ ಅಂದ್ರೆ ಅಲ್ಟ್ರಾ ವೈವರ್ ತಗೊಂಡು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. 1 ಇಯರ್ ಸಪೋರ್ಟ್ ಇರುತ್ತೆ. ಓಕೆ ಫೈನ್. ಓಕೆ ಸರ್, ನೆಕ್ಸ್ಟ್ ಯಾವಾಗ ಈಸ್ಕೊಳ್ತೀರಾ, ಯಾವಾಗ ಇನ್ಸ್ಟಾಲ್ ಮಾಡ್ಬೋದು ಸರ್ ಟ್ಯಾಲಿನ? ಸೊ ಒಂದು 2 days ಟೈಮ್ ಕೊಡಿ. ಸೊ ಐ ನೀಡ್ ಟು ಡಿಸ್ಕಸ್ ವಿತ್ ಮೈ ಇಂಟರ್ನಲ್ ಎಂಪ್ಲಾಯೀಸ್. ಸೊ ಅದಾದ್ಮೇಲೆ ನಾನು ನಿಮಗೆ ಫೈನಲ್ ಡಿಸಿಷನ್ ಹೇಳ್ತೀನಿ. ಓಕೆ ಓಕೆ ಸರ್, ಒಂದು 2 ಡೇಸ್ ಆದ್ಮೇಲೆ ನಾನೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೇನೆ. ಶೋರ್. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಯಾ. ಸೊ ನಜರ